ಕೇವಲ 2 ವರ್ಷದ ಬಾಲಕ ದಿನಕ್ಕೆ 40 ಸಿಗರೆಟ್ ಸೇದುತ್ತಾನೆ ಎಂದರೆ ನೀವು ನಂಬುತ್ತೀರಾ? ಹೌದು, ನಂಬಲೇಬೇಕು. ಈತನ ಹೆಸರು ಆಡಿ ರಿಜಾಲ್. ಮೂಲತಃ ಇಂಡೋನೇಷ್ಯಾ ದೇಶದ ಮ್ಯೂಸಿ ಬುನಿಸಿನ್ ಎಂಬ ಹಳ್ಳಿಯವನು. ಈ ಹಳ್ಳಿಯು ಇಂಡೋನೇಷ್ಯಾದ ದಕ್ಷಿಣ ಸುಮತ್ರ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಹಳ್ಳಿಯ ಒಂದು ಪುಟ್ಟ ಮಗುವಿನ ಒಂದು ವಿಡಿಯೋದ ತುಣುಕು 2010ರಲ್ಲಿ ಇಡೀ ಪ್ರಪಂಚವೇ ದಿಗ್ಭ್ರಮೆಗೊಳ್ಳುವಂತೆ ವೈರಲ್ ಆಗಿತ್ತು. The disturbing images of him from a poor village in Indonesia puffing away 40 times a day were seen around the world in 2010. ಇಂಡೋನೇಷ್ಯಾ ದೇಶದ ಸುಮತ್ರ ದ್ವೀಪದ ಒಂದು ಸಣ್ಣ ಹಳ್ಳಿಯ 2 ವರ್ಷದ ಮಗು ಆಟದ ಟ್ರಕ್ ಮೇಲೆ ಕುಳಿತಿತ್ತು. ಆದರೆ ಎಲ್ಲರ ಗಮನ ಸೆಳೆದಿದ್ದು ಆಟದ ಟ್ರಕ್ ಅಲ್ಲ, ಈ 2 ವರ್ಷದ ಮಗುವಿನ ತುಟಿಯಲ್ಲಿದ್ದ ಉರಿಯುವ ಸಿಗರೇಟ್. ಈ ಮಗುವಿನ ಹೆಸರು ಆಡಿ ರಿಜಾಲ್. ಈತ 2 ವರ್ಷದ ಪುಟ್ಟ ಬಾಲಕ. ಇನ್ನು ಮಕ್ಕಳು ಸರಿಯಾಗಿ ಮಾತನಾಡಲು ಕಲಿಯದ ವಯಸ್ಸಿನಲ್ಲಿ ಈತ ಅಂದರೆ ಆಡಿ ರಿಜಾಲ್ ದಿನಕ್ಕೆ ಬರೋಬ್ಬರಿ 40 ಸಿಗರೇಟ್ ಸೇದುತ್ತಿದ್ದ. ಈತನಿಗೆ ಒಂದು ವೇಳೆ ಸಿಗರೇಟ್ ಸಿಗದಿದ್ದಲ್ಲಿ ಅಳುತ್ತಿದ್ದ, ಕಿರಿಚಾಡುತ್ತಿದ್ದ, ತಲೆ ಚಚ್ಚಿಕೊಳ್ಳುತ್ತಿದ್ದ. ಇದನ್ನೆಲ್ಲ ನೋಡಿದ ಅಕ್ಕಪಕ್ಕದ ಜನರು ಆಶ್ಚರ್ಯಚಕಿತರಾಗಿದ್ದರು. ಅಷ್ಟಕ್ಕೂ ಈ ಪುಟ್ಟ ಮಗುವಿಗೆ ಈ ಕೆಟ್ಟ ಅಭ್ಯಾಸವನ್ನು ಕಲಿಸಿದ್ದು ಯಾರು? ಆಡಿಯ ಈ ಸ್ಥಿತಿಗೆ ಕಾರಣ ಈತ ಬೆಳೆದ ವಾತಾವರಣ. ಇಂಡೋನೇಷ್ಯಾವನ್ನು ತಂಬಾಕು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈ ದೇಶದಲ್ಲಿ ಧೂಮಪಾನದ ನಿಯಮಗಳು ತುಂಬಾ ಸಡಿಲವಾಗಿವೆ ಮತ್ತು ಸಿಗರೆಟ್ ಬೆಲೆ ಕೂಡ ತುಂಬಾ ಕಡಿಮೆಯಾಗಿದೆ. ಸಿಗರೆಟ್ ಮೇಲೆ ಟ್ಯಾಕ್ಸ್ ಕೂಡ ತುಂಬಾ ಕಡಿಮೆ ಇರುತ್ತದೆ. ಇದಲ್ಲದೆ ಇಂಡೋನೇಷ್ಯಾ ತಂಬಾಕು ಸೇವನೆ ದೇಶಗಳಲ್ಲಿ ಇಂಡೋನೇಷ್ಯಾ 5ನೇ ಸ್ಥಾನದಲ್ಲಿದೆ. ಆಡಿ ರಿಜಾಲ್ ಈ ಪುಟ್ಟ ಮಗುವಿಗೆ ಸಿಗರೆಟ್ ಅಭ್ಯಾಸ ಮಾಡಿಸಿದ್ದು ಯಾರು? ಈ ಗೊಂದಲ ನಿಮ್ಮ ತಲೆಯಲ್ಲಿ ಮೂಡಿಯೇ ಇರುತ್ತದೆ. ಬೇರೆ ಯಾರೂ ಅಲ್ಲ, ಆಡಿ ಕೇವಲ 18 ತಿಂಗಳ ಮಗುವಿದ್ದಾಗ ಆತನ ತಂದೆ ತಮಾಷೆಗೆಂದು ಒಂದು ಸಿಗರೆಟ್ ನೀಡಿರುತ್ತಾರೆ. ಈ ಒಂದು ಸಿಗರೆಟ್ ಆಡಿಯ ತಲೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುತ್ತದೆ. ಪದೇ ಪದೇ ಸಿಗರೆಟ್ ಬೇಕು ಅನ್ನಿಸತೊಡಗುತ್ತದೆ. ನಿಕೋಟಿನ್ ಆ ಪುಟ್ಟ ಮಗುವಿನ ಮೆದುಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುತ್ತದೆ. ಹೀಗೆ ಈ ಮಗುವಿಗೆ ಸಿಗರೆಟ್ನ ಕ್ರೇವಿಂಗ್ಸ್ ಶುರುವಾಗುತ್ತದೆ. ಪದೇ ಪದೇ ಸಿಗರೆಟ್ ಬೇಕೆನ್ನಿಸತೊಡಗುತ್ತದೆ. ಸಿಗರೆಟ್ ನೀಡಲು ನಿರಾಕರಿಸಿದಾಗ ಈ ಮಗು ಕಿರಿಚಾಡುತ್ತದೆ, ಅಳುತ್ತದೆ, ಗೋಡೆಗೆ ತಲೆ ಚಚ್ಚಿಕೊಳ್ಳುತ್ತದೆ. ಈ ಮಗು ಮಾಡುವ ರಂಪಾಟವನ್ನು ಕೇಳಲಾಗದೆ ಈತನ ಹೆತ್ತವರು ಬಡತನದಲ್ಲಿದ್ದರೂ ಈತನಿಗೆ ಹೀಗೆ ಸಿಗರೆಟ್ ಕೊಟ್ಟು ಈ ಮಗುವನ್ನು ಸಮಾಧಾನ ಪಡಿಸುವ ಅನಿವಾರ್ಯತೆಗೆ ಸಿಲುಕುತ್ತಾರೆ. ಈ ಅನಿವಾರ್ಯತೆಯು ದಿನಾಲೂ ಕಡಿಮೆ ಎಂದರೂ 40 ಸಿಗರೆಟ್ಗೆ ಬಂದು ನಿಲ್ಲುತ್ತದೆ. ಇದು ಈತನ ನಿತ್ಯ ಕರ್ಮವಾಗಿ ಬದಲಾಗುತ್ತದೆ. ಈ ಮಗುವಿನ ಹೆಸರು ಹಳ್ಳಿಯಿಂದ ಇಂಡೋನೇಷ್ಯಾ ದೇಶದ ತುಂಬಾ ಸದ್ದು ಮಾಡುತ್ತದೆ. ಯಾರೋ ಒಬ್ಬರು ಈ ಮಗುವಿನ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಆಡಿ ರಿಜಾಲ್ ಈಗ ಇಂಡೋನೇಷ್ಯಾ ಅಲ್ಲದೆ ಇಡೀ ಜಗತ್ತಿನೆಲ್ಲೆಡೆ ಸುದ್ದಿಯಾಗುತ್ತಾನೆ. The response to yesterday's story has been overwhelming. The one where we tracked down this 2-year-old chain smoker from Indonesia and spoke with his parents. One typical comment on CBSNews.com, quote, "The picture of this kid smoking is deeply disturbing." On our Facebook page, one woman wrote, it's disgusting to know they let him smoke. I have a 2-year-old grandson and I just can't grasp the idea of a baby ಆದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇಲ್ಲಿಂದ ನಿಜವಾದ ಕತೆ ಶುರುವಾಗುತ್ತದೆ. ಇಲ್ಲಿಂದ ಈ ಕತೆಗೆ ಒಂದು ಮುಖ್ಯವಾದ ತಿರುವು ದೊರೆಯುತ್ತದೆ. ಜಾಗತಿಕ ಮಟ್ಟದಲ್ಲಿ ಇಂಡೋನೇಷ್ಯಾ ದೇಶ ಸುದ್ದಿಯಾಗುತ್ತದೆ. ಈ ದೇಶದ ಮೇಲೆ ಕೆಟ್ಟ ಅಭಿಪ್ರಾಯಗಳು ಹರಿದಾಡುತ್ತವೆ. ಇದರಿಂದ ಇಲ್ಲಿನ ಸರ್ಕಾರದ ಮೇಲೆ ತೀವ್ರ ಒತ್ತಡ ಉಂಟಾಗುತ್ತದೆ. ದೇಶದ ಮಾನ ಉಳಿಸಲು ಇಲ್ಲಿನ ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತರಾಗುತ್ತಾರೆ. ತಕ್ಷಣವಾಗಿ ಆಡಿ ಮತ್ತು ಈತನ ತಾಯಿಯನ್ನು ತಕ್ಷಣ ದೇಶದ ರಾಜಧಾನಿಯಾದ ಜಕಾರ್ತಾಗೆ ಕರೆತರುತ್ತಾರೆ. ಇಲ್ಲಿನ ಪ್ರಸಿದ್ಧ ಮನೋವೈದ್ಯರಾದ ಡಾಕ್ಟರ್ ಸೆಟೋ ಮುಲ್ಯಾದಿ ಇವರ ಉಸ್ತುವಾರಿಯಲ್ಲಿ ಆಡಿ ರಿಜಾಲ್ನನ್ನು ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುತ್ತಾರೆ. ಆದರೆ ಈ ಪುಟ್ಟ ಮಗುವಿನ ಸಿಗರೆಟ್ ಹವ್ಯಾಸವನ್ನು ಬಿಡಿಸುವುದು ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಆದರೂ ವೈದ್ಯರು ಪ್ಲೇ ಥೆರಪಿ ಎಂಬ ಸಹಾಯದ ಮೂಲಕ
ಈತನ ಸಿಗರೆಟ್ ಚಟವನ್ನು ಬಿಡಿಸಿದರು. ಈ ಮಗುವಿಗೆ ಸಿಗರೆಟ್ ನೆನಪಾದಾಗಲೆಲ್ಲ ಆಟಿಕೆ ಸಾಮಾನುಗಳನ್ನು ನೀಡಿ ಮಗುವಿನ ಗಮನವನ್ನು ಬೇರೆ ಕಡೆ ಸೆಳೆಯುತ್ತಿದ್ದರು. ಕೊನೆಗೂ ಹಲವಾರು ದಿನಗಳ ನಂತರ ಈ ಪುಟ್ಟ ಮಗುವಿನ ಸಿಗರೆಟ್ ಹವ್ಯಾಸವನ್ನು ಬಿಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ಸಿಗರೆಟ್ ಚಟವೇನೋ ಬಿಟ್ಟನು, ಆದರೆ ಆಡಿ ಮತ್ತೊಂದು ವ್ಯಸನಕ್ಕೆ ಬಲಿಯಾಗುತ್ತಾನೆ. ನಿಕೋಟಿನ್ ಸಿಗದಿದ್ದಾಗ ಆತ ಅತಿಯಾಗಿ ತಿನ್ನಲು ಪ್ರಾರಂಭಿಸುತ್ತಾನೆ. ಮುಖ್ಯವಾಗಿ ಜಂಕ್ ಫುಡ್ ಮತ್ತು ಸಿಹಿ ಹಾಲನ್ನು ಕುಡಿಯತೊಡಗುತ್ತಾನೆ. 5 ವರ್ಷ ತುಂಬುವಷ್ಟರಲ್ಲಿ ಈತನ ತೂಕ ವಿಪರೀತವಾಗಿ ಹೆಚ್ಚಾಗಿ ಬೊಜ್ಜು ಬೆಳೆಯುತ್ತದೆ. ಈತನ ಅಂಗಾಂಗಗಳು ವೈಫಲ್ಯಗೊಳ್ಳುವ ಹಂತಕ್ಕೆ ತಲುಪಿದವು ಎಂದು ವೈದ್ಯರು ಎಚ್ಚರಿಸಿದರು. ಹೀಗಾಗಿ ತಮ್ಮ ಮಗು ಬದುಕಬೇಕಾದರೆ ಜೀವನ ಶೈಲಿ ಬದಲಾಯಿಸಲೇಬೇಕೆಂದು ಈತನ ಹೆತ್ತವರು ನಿರ್ಧರಿಸುತ್ತಾರೆ. ಕೆಲವು ವರ್ಷಗಳ ಕಠಿಣ ಶ್ರಮ ಮತ್ತು ಶಿಸ್ತಿನಿಂದಾಗಿ ಆಡಿ ತನ್ನ ದೇಹದ ತೂಕವನ್ನು ಇಳಿಸಿಕೊಂಡ. ನಂತರ ಆರೋಗ್ಯವಂತ ಮಗುವಾಗಿ ತನ್ನ ಹಳ್ಳಿಗೆ ಮರಳಿದ. ಅಷ್ಟೇ ಅಲ್ಲದೆ ಇಂದು ಆಡಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾನೆ. ಈತನ ಕತೆ ಎಷ್ಟೋ ಇಂಡೋನೇಷ್ಯಾದ ಮಕ್ಕಳಿಗೆ ಸ್ಫೂರ್ತಿಯಾಗಿದೆ. Teman-teman, ayo kita bermain. ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.